ಯಾಕವ್ವ ಏನಾಯ್ತು? ಹ್ಞೂ ಅಯ್ಯೋ ಬಂಗಾರ ಖಾರತ್ತೇನ ನಿನಗ? ಅಯ್ಯೋ ಗೊತ್ತಾಗ್ಲಿಲ್ಲವ್ವ ನಿಂಗೆ. ಅಯ್ಯೋ ನಿನಗೆ ಮರ್ತು ಯಾವುದೋ ಗ್ಯಾಸ್ನ್ಯಾಗ ನಿಮ್ಮ ಅಕ್ಕಗಳಿಗೆ ಹಾಕ್ಕೊಡುವಂಗೆ ಹಾಕ್ಕೊಟ್ಟೇನಿ. ಅಲ್ಲ ಯವ್ವ ಜ್ಯೋತಿ ತಗೋತೇನ ಅದನ್ನಟ ಅನ್ನ ತಂಗಿಗೆ ಭಾಳ ಆಕೈತಿ. ಅವ್ವ ನೀ ತಂಗಿಗೆ ಮೊಸರನ್ನ ಹಾಕ್ಕೊಡು, ಆ ಅನ್ನನ ನೀನು ತಿನ್ಬೆ. ನಂಗೆ ಇದು ಭಾಳ ಆಗೈತಿ, ಭಾಳ ಹಾಕಿದೀನಿ. ಅವ್ವ ಇದು ಎಂತ ಅನ್ನ ಬೇ? ಹೌದೇವ, ನಾನು ಆಕೆಗೆ ಮೊಸರನ್ನ ಹಾಕಿ ಕೊಡಾಕಿ ಯಾವುದೋ ಗದ್ದಲ ದೊಡ್ಡವ್ರಿಗೆ ಹಾಕ್ಕೊಡುವಂಗೆ ಹಾಕ್ಕೊಟ್ಟೆ ನೋಡವ್ವ. ಅದು ಇದನ್ನು ತೊಗೊಂಬಂದಿದ್ದ ನಿಮ್ಮಪ್ಪ, ಏನದು ಪುದೀನ. ಪುದೀನ ತೊಗೊಂಬಂದಿದ್ದ. ಅದಕ್ಕೆ ಅದನ್ನು ನಾನು ಹಿಂಗೆ ಗೊಜ್ಜುಗತ್ತೆ ಮಾಡಿ ಅನ್ನಕ್ಕೆ ಕಲಿಸ್ಬಿಟ್ನವ. ಇನ್ನೆಲ್ಲಿ ಇದನ್ನು ಮಾಡ್ಕೊತ ಕುಂದ್ರದಂತೆ ಈ ಕೆಲಸ. ಇದನ್ನು ಮಾಡಾಕತ್ತೇನಿ, ಏನದು ಟೊಮೊಟೊ ಟೊಮೊಟೊ ಗೊಜ್ಜು ಮಾಡಾಕತ್ತೇನ. ಇದನ್ನು ನಾಳೆ ಬೆಳಗ್ಗೂ ಆಕತಿ ಸಂಜೆಗೂ ಆಕತಿ. ಅದಕ್ಕೆ ಈಗ ಅದನ್ನು ಕುದಿಸಿ 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 ಇಡ್ಬೇಕು ಬಾಳತನ. ಅಂದ್ರೆ ಅದೊಂಥರ ಕಲರ್ ಬಂದು ಚಂದ ಬರ್ತೈತಿ. ಹಂಗೆ ಅವಸರಲೆ ಮಾಡಾಕೋದು ಅಂದ್ರೆ ಬೆಳಿಗ್ಗೆ ಎದ್ದ ಚಲೋ ಆಗೋದಿಲ್ಲವ. ಅದಕ್ಕೆ ಅದನ್ನು ಮಾಡಾಕತ್ತಿದ್ನೆ. ಅದ ಗದ್ದಲಾಗ ಪಾಪ ಹುಡುಗಿಗೆ ಹಂಗೆ ಹಾಕೊಟ್ಟನು. ತೊಂಬರುವ ನಿಂಗೆ ಮೊಸರನ್ನ ಹಾಕೊಡ್ತಾನ, ತೊಂಬರ ಬಂಗಾರಿ. ಇದ ಬೇಕು ನಂಗೆ. ಅವ್ವ ನೀನ ತಿನ್ನಿಸ್ ಬಾ. ಅವ್ವ ನೀನ ತಿನ್ನಿಸ್ ಬಾ. ಖಾರ ಅವು ನೀನ ತಿನ್ನಿಸ್ ಬಾ. ಅಯ್ಯವ್ವ ಇದನ್ನ ಮಾಡಿ ಬರ್ತಾನ ನನ್ನ ಮಗಳ. ತಾನ ಹಿಡಿತೈತೆ ಮೊದಲ ಸ್ಟೀಲಿನ ಗುಂಡಿದಾಗ ಇಟ್ಟನ. ಇನ್ನು ನಿಮ್ಮ ಅಮ್ಮ ನೋಡಿ ಅಷ್ಟು ಹೋಗತ್ತಾಳ ಯಾರಿಗೆ ಗೊತ್ತಾ. ಇಡು ಹಂಗೆ ಇಟ್ಬಿಟ್ಟೆ, ಏನು ಮಾಡಲಿ. ಯವ್ವ ಅಮ್ಮನ ನೆನಪಿತ್ವೆ. ಅಮ್ಮ ಅಲ್ಲೇ ಇವ್ರ ಹಿತ್ಲಾಗ ಏನದ ಯಾರ ಅಲ್ಲಿ ಇವ್ರಿ ಆಚೆ ಕಡೆ ಹಿತ್ಲ ಇತ್ತಲ್ಲ, ಅಲ್ಲೇ ಮಾವಿನಕಾಯಿ ಬಿತ್ತ ತಗೊಂಬರೋಗಂದ್ಲ. ನಾ ಹ್ಞೂ ಅಂತ ಒಳಗೆ ಬನ್ನಿ ನೀನು ಕೇಳಕ್ಕ. ನೀ ಅನ್ನ ಹಾಕೊಟ್ಬಿಟ್ಟು ಮರ್ತು ಕುಂತ್ಬಿಟ್ನವ. ಅಮ್ಮ ಬೈತೈತ್ವಿ. ಏನ ನೀ ಹೋಗಿ ತುಡುಗ್ಲಿ ಮಾವಿನಕಾಯಿ ಹರ್ಕೊಂಬರ್ಬೇಕನ? ಅವ್ರು ಅದನ್ನ ನೋಡ್ರಂದ್ರೆ ಹಾಕಿಕೊಂಡು ಜಾಡಿಸ್ತಾರೆ. ನೀ ಏನು ಮಾಡಕ್ಕೆ ಹೋಗ್ಯಲೆ? ಹೋಗಕ್ಕೆ ಹೋಗ್ಬೇಡ, ಸುಮ್ಮನಿರು. ಲೇ ಜ್ಯೋತಿ, ಜ್ಯೋತಿ ಮಮ್ಮಿ ಅಲ್ಲಿ ನೋಡ ಅಮ್ಮ ಕರಿಯತ್ತಾಳ. ಆಕೆ ಕರೀಲಿ, ನೀವು ತೇನು ಸುಮ್ಮನೆ ಒಟ್ಟು ತುಂಬ ಊಟಾರ ಮಾಡಿ ಮೊದಲು. ಅಲ್ಲೇ ಕ್ವಾನ್ ಅಂತಕ್ನ ನಿನಗೇನು ಹೇಳಿದ್ನ? ಅಲ್ಲೆಲ್ಲ ಹುಡುಗ್ಯಾರು ಹೊಂಟಾರೋ ಅವ್ರ ಜೋಡಿ ಹೋಗಿ ಒಂದು 2 ಮಾವಿನಕಾಯಿ ತೊಗೊಂಡು ಬಾ ಅಂತಂದ್ರೆ ಇಲ್ಲಿ ತಿನ್ನಾಕತ್ತೇನ ಬಂದ? ಅದೆಟ್ರ ತಿಂತಿಲಿ? ಸಾಲೆ ಮಧ್ಯಾಹ್ನ ಊಟ ತಿಂದು ಬಂದಿರಲ್ಲನ? ಸರಿಯಾಗಿಲ್ಲ, ತಾಟ್ಗಂಟ್ಲೆ ತಿಂದು ಹೋಗಿರ್ತಿ ರೊಟ್ಟಿನ. ನಿಮ್ಮವ್ರು ರೊಟ್ಟಿ ಮಾಡೇ ತುರುಕಿರ್ತಾಳ. ಮತ್ತೊಳ್ಳೆ ಮಧ್ಯಾಹ್ನ ಸಾಲ್ಯಾಗಲ್ಲಿ ಬಿಸಿ 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 ಅನ್ನ ಬ್ಯಾಳಿ ಸಾರು ಎಲ್ಲ ಕೊಡ್ತಾರ. ಅದನ್ನ ಹಿಟ್ಟಿರ್ತಿ. ತತ್ತಿ ಕೊಡ್ತಾರ, ಹಾಲು ಕೊಡ್ತಾರ, ಎಲ್ಲ ಹೆಟ್ಟಿ ಬಂದು ಇಲ್ಲಿ ಹೊಟ್ಟೆ ಸಿಗ್ತೈತಲ್ಲ ನಿಮ್ಗೆ. ಇನ್ನು ಸಣ್ಣ ಹುಡುಗರು ಬಿಡು, ಅಂಗನವಾಡಿಗೆ ಹೋಗಿರ್ತಾವ, ಅವಕ್ಕೆ ಅಲ್ಲೇ ಒಂದಿಟ್ಟು ತಿಂತಾವ, ತಿನ್ನೋಲೋ ಏನೋ ಅವ್ರು ಕೊಟ್ರೆ ನಡಿತೈತಿ. ನೀನು ಬರ್ಗೆಟ್ ನಿಂತಿದೆಯಲ್ಲ, ಹಂಗೆ ತಿನ್ನೋದ. ನಿಮ್ಮ ಅಪ್ಪ ದುಡ್ದದೆಲ್ಲ ನೀನು ತಿನ್ನಾಕ ಆಕತಿ. ಅತ್ತಿ ಏನು ಮಾತಾಡಕತ್ತೀರಿ ನೀವು? ಅವ್ರ ಅಪ್ಪ ದುಡಿದ ಅವ್ರ ಮಕ್ಕಳಿಗೋಸ್ಕರ ಅವ್ರು ತಿಂತಾರ. ನನ್ನ ಮಗಳಿಗೆ ನೀವು ಅನ್ನಕ್ಕೇನು? ನೀವು ತಿಂತೀರಾ 3 ಅಲ್ಲ 4 ಎಳೆ ಸಾಕಾಗಂಗಿಲ್ಲ, ಅಷ್ಟು ತಿಂತೀರಾ. ಹೌದಾ? ನಿನ್ನ ಮಗಳಿಗೆ ಏನ್ರ ಅಂದ್ರೆ ಅಡ್ರ ಅಂತ ಬರ್ತಿ. ಯಾಕೆ ನನಗೆ ಮೊಮ್ಮಗಳಲ್ಲನ? ಆಕೆಗೆ ನಾ ಏನು ಅನ್ನೋ ಹಾಕಿಲ್ಲನ? ನಿನಗಟ್ಟ ಆಕಿರ ಬೈಯೋದು ಬಡಿಯೋದು ಹಕ್ಕೈತಿ ನೋಡು ಅಲ್ಲ. ನಿನಗೆ ಯಾವುದು ಬೇಕಾದಕ್ಕಿನ ಹೊಡೆದ್ರ ಬಡದ್ರ ಮಾಡಿರ ನಾವೇನು ಕೇಳ್ದಂಗ. ಯಾಕಂದ್ರೆ ನೀ ಹೊಡೆದ್ಯಲ್ವ, ಅದಕ್ಕೆ ನನ್ನ ಮಗನ ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳಲ್ಲ, ನಮ್ಮ ಮನೀರಾಗತ್ತಲ್ಲ. ನಿನ್ನೂ ಪಾಪ ಎಲ್ಲ ನೀನ ಕಷ್ಟಪಟ್ಟು ಮಾಡಿದಾಗ ಬಂದಾವ. ಮತ್ತು ನೀ ಅಂದ್ರೆ ಸುಮ್ಮಿರ್ಬೇಕ. ನಾವು ಅಂದ್ರೆ ನೀವು ಗುರಿತೈತಲ್ಲ. ಅಲ್ಲಲ್ಲಿ ನಾವು ಈಕೆ ಒಬ್ಬಾಕಿಗೆ ಹೋಗಿ ತೊಗೊಂಡು ಬಾ ಅನ್ನ ತುಡು ಮಾಡ್ಕೊಂಡ. ನೀನು ಮುಂಚೆ ಚಡ ಹೇಳತ್ತಿಲ್ಲ ಅಲ್ಲಿಗ. ನಾನು ಹೇಳಿದ್ದು ಹೋಗಿ ಅಲ್ಲಿ ಹುಡುಗರೆಲ್ಲ ಹೊಂಟಾವೇನು ತೆಳಗ್ ಬಿದ್ದಿರ್ತಾವ. ಸಾಕಷ್ಟು ಮಂಗ್ಯ ಜಿಗದಾಡಕತ್ತಾವ ಈಗ ಅಲ್ಲಿ ಗಿಡದಾಗ. ಅದನ್ನ ನೋಡಿ ಅವ್ರೇನೇನು ತೆಳಗ್ ಬಿದ್ದದು ಹುಡುಗರು ತೊಗೊಂಡ್ರಿ ಗಿಡ ಹತ್ತಾವನೇ. ಹುಡುಗರು ಗಿಡ ಹತ್ತಿ ಏನು ತೊಗೊಂಡ್ರವ ತುಡುಗ್ ಮಾಡ್ದಂಗ. ಅಲ್ಲಿ ಮಂಗ್ಯ ಜಿಗದಾಡಕತ್ತಾವ, ಬಿದ್ದಿರ್ತಾವ ತೆಳಗ, ತೊಗೊಂಡ್ ಬಾರವ. 1-2 ಉಪ್ಪಿನಕಾಯಿ ಹಾಕಿರಾತು, ರುಚಿ ಹಚ್ಚೋದಿಲ್ಲ ಊಟ ಅಂತ ಏಕೆ ಹೇಳಿದ. ಈಕೆ ಕುಂತಿಲ್ಲ, ಮಗಳ ಕಲ್ಸತ್ತಾಳ. ಮಗಳ ಇಲ್ಲಿ ಅವ್ನ ಮುಂದೆ ಬಂದು ಚಾಡ ಹೇಳಾಕತ್ತಾಳ. ಸರಿಯಾಗಿದಾರೆ ಅವ್ವ ಮಗಳ. ಇನ್ನು ನನ್ನ 2 ಮೊಮ್ಮಕ್ಕಳು ನೋಡು, ಏನು ಉಸಾಬರಿ ಮಾಡ್ದ ಅವ್ರ ಪಾಡಿಗೆ ಅವು ತಿಂದು ಆಟ ಆಡ್ತಾವ. ನನ್ನ ಮೊಮ್ಮಗಂತೂ ಬಂಗಾರಾಗ್ಯಾನ. ಈಕಿ ಇದೊಂದು ಇದೇ ಆಗ್ಬಿಟ್ಟತಿ. ಎಲ್ಲ ಏನಾರ ಅಂದ್ರ ಬಿಟ್ರ ಬಂದ ಅವ್ನ ಮುಂಚಾರ ಹೇಳಿ ಅತ್ತಿ ಸೊಸೆಗೆ ಜಗಳ ಹಚ್ಚಾಕ. ಇದನ್ನ ಕಲ್ತಿ ನಾಳೆ ನೆಂಟನ ಮನೆಗೆ ಹೋಗಿ ಇದನ್ನ ಮಾಡಿದಂದ್ರ ಅತ್ತಿ ಗಂಡನ ಕೂಡಿ ಒದ್ದು ಹೊರಗೆ ಹಾಕ್ತಾರ. ಅತ್ತಿ ಏನು ಮಾಡಕತ್ತೀರಿ ನೀವು? ಏನು ಮಾತಾಡಕತ್ತೀರಿ ನೀವು? ಒಂದು ಚೂರಾದ್ರೂ ಇದೈತ ನಿಮ್ಗೆ? ನೋಡ್ರಿ ನೀವೆಲ್ಲ ಹಿಂಗೆಲ್ಲ ಮಾತಾಡಕ್ ಹೋಗ್ಬಿಡ್ರಿ ಸುಮ್ಮನೆ. ನನ್ನ ಮಗಳಿಗೆ ಏನ್ರ ಅಂದ್ರ ಮತ್ತೆ ಎದ್ದು ನೋಡ್ರಿ. ಈಗ ಇದೇನೈತಲ್ಲ ಇದು ಸಾರಿನ ಪಾತೆಲಿ ಟೊಮೆಟೊ ಹಣ್ಣಿಂದ ಉಕ್ಕರಿಸ್ಬಿಡ್ತಾರ ಮತ್ತೆ ಅಡಿಗೆ ಮನೆ ತುಂಬ. ಕುಕ್ಕರ್ಸ್ತಿ ನಿಮ್ಮ ಅಪ್ಪನ ಮನಿದಲ್ಲ ನಿಮ್ಮ ಅವ್ವನ ಮನಿದಲ್ಲ ನಮ್ದು. ಕುಕ್ಕರ್ಸ್ತ ಇನ್ನೇನು ಮಾಡಿ ಹೆಚ್ಚಾಗಿ ತಿಂಡಿ ಮಾಡ್ತಿ. ಮತ್ತೆ ಇನ್ನೇನೈತಿ? ಬರ್ಲಿಗಪ್ಪ ನಿನ್ನ ಗಂಡ ಬರ್ಲಿ, ಆಮೇಲೆ ಹೇಳ್ತಾನ. ಎಟ್ಟಿಕಿನ ಇದನ್ನ ಮಾಡೋದು ಈ ಹುಡುಗಿನ ಬಿಡಿಸಿ ನೈಗೈತೆ ಮನ್ಯಾಗ ಕೆಲಸ ಮಾಡಕತ್ತು. ಇನ್ನೊಂದು 2 ವರ್ಷಕ್ಕೆ ನೇರ್ಲ ಮದುವೆ ಮಾಡ್ಕೊಡಕ್ಕೆ ಬರ್ತೈತೆ ಅಂತ ಹೇಳ್ತಾನೆ. ನಾನು ಅಷ್ಟು ಮದುವೆ ಆಗೋ ತಿಂಡಿದ್ರ ನೀವ ಇನ್ನೊಂದು ಆಗೋಗ್ರಿ. ನನ್ನ ಮಗಳಿಗೆ ಮದುವೆ ಯಾವಾಗ ಮಾಡಬೇಕು ಏನ ಎಲ್ಲ ನನಗೆ ಗೊತ್ತೈತಿ. ನೀವು ನನ್ನ ಮುಂದೆ ಕಲ್ಸಾಕ್ ಬರಬೇಡ್ರಿ. ಇನ್ನು ಸುಮ್ಮಿದ್ದಂಗೆ ಭಾಳ ಆತ ನೋಡ್ರತಿ. ಜುಟ್ಟು ಹಿಡ್ಕೊಂಡು ಜಗಳ ಆಡೋದು ಸರಿಯಲ್ಲ.
ಅತ್ತಿ ಸೊಸಿ ಹಿಂಗೆ ಜಗಳ ಆಡಿರತ್ತ ಊರೆಲ್ಲ ಹತ್ತೈತಿ. ನಾ ಇಲ್ಲೇ ಒಳಗಿನೊಳಗೆ ಹೇಳಕತ್ತೇನಿ. ನೀವೇನು ಬಿಡು, ಊರಿಗೆಲ್ಲ ಸಾರು ಬರ್ತೀರ. ನನ್ನ ಸೊಸಿ ಹಿಂಗಂದ್ಲ, ನನ್ನ ಮೊಮ್ಮಗಳು ಹಿಂಗಾದ್ಲಂತ ನಿಮ್ಮ ಮನೆ ಮರ್ಯಾದೆ ನೀವ ತಕೊಂಡು ಬರ್ತೀರಾ? ನಾ ಹೇಳಕತ್ತೇನಿ, ನಾ ಏನಾರ ಕೆಟ್ನಿ, ಭಾಳ ಕೆಟ್ಟಕತ್ತೆ ನಿಮ್ಮ ಪರಿಸ್ಥಿತಿ. ಹುಷಾರಾಗಿರ್ರಿ. ಅಲ್ಲ, ಇಷ್ಟು ದಿನ ಸುಮ್ಮಿದ್ದಂಗೆ ಈ ಲಕ್ಷ್ಮಿ ಸುಮ್ಮಿರ್ತ ಅಂತ ಅನ್ಕೊಂಡ್ಬಿಟ್ಟಿದಾರೇನ? ತಿನ್ನು ಅನ್ನಕ್ಕೆ ವಿಷ ಹಾಕಿ ಕೊಂದ್ ಬಿಡಕ್ಕೆ ನಾನು ನೆನಪಿರ್ಲಿ. ಆ ತಿನ್ನು ಅನ್ನಕ್ಕ ವಿಷ ಹಾಕಿ ಕೊಂದ್ ಬಿಡ್ತೀಯ? ಕೊಲ್ಲಕ್ಕೆ ಅವನಿ ಅತ್ತಿ ಮಾವ ಬ್ಯಾಸರಾಗಿದಾರೀಗ. ಅದಕ್ಕೆ ತಿನ್ನು ಅನ್ನಕ್ಕೆ ಕಲಿಸಿ ವಿಷ ಹಾಕೊಟ್ರೆ ಏನು ಮಾಡೋದು? ಅಯ್ಯೋ ಯವ್ವ, ಅಯ್ಯೋ ನನ್ನ ಎಂಥ ಪರಿಸ್ಥಿತಿ ಬಂತ ಯವ್ವ. ಅನ್ನ ತಿನ್ಬೇಕಾದ್ರು ಅಂಜಿಂಚ್ಕಿಲೆ ತಿನ್ನುದಾತ ನೀನು. ನಾನು ಸಣ್ಣ ಮಗ ಹುಚ್ಚನ ಆಂಟೆ ಚಂದಗೆ ಇದ್ದಿತ್ತಂದ್ರೆ ಅಯ್ಯೋ ನಾ ರಾಣಿ ಹೆಂಗಿರ್ತಿದ್ನಿ. ಹೆಂಡತಿ ಬಾಲ ಬಡ್ಕೊಂಡು ಹೆಂಡ್ತಿನ ಕರ್ಕೊಂಡು ದುಬೈ ಕಾರ್ ಹೋದ. ನಾನೇನು ಮಾಡಲಿ? ಅಯ್ಯೋ ದೇವ್ರೇ, ನನ್ನ ಈ ಮಗನ ಗಂಡ ಮಗ ಹುಟ್ಟಾನ ಅಂದ್ರೆ ಹೆಂಡತಿ ಬೇಕಾಗೈತಿ ಅವಂಗ. ನಾವು ಬೇಡಾಗೈತಿ. ಏನು ಮಾಡೋದು? ಈಕಿ ಹೆಣ್ಣು ಒಂದು ಗಂಡು ಹಡ್ಕೊಂಡು 3 ಮಕ್ಳು ಹಡ್ಕೊಂಡು ಕೂತ್ಲು. ಎಲ್ಲ ಇವಕ್ಕ ಮಾಡಿದೆ. ಇವಕ್ಕೆ ಆಡಕ್ಕೆ ಹೆಣ್ಣಕ್ಕೆ ಸುಮ್ಮ ಇದ್ದಂಗೆ ಭಾಳ ಮಾತಾಡತ್ತಿರತ್ತೆ. ಇನ್ನು ಸರಿ ಬರೋದಿಲ್ಲ. ನನ್ನ ಮಕ್ಕಳನ್ನ ತಿನ್ನಾಕ ನೆಮ್ಮದಿದ ನೋಡ್ಲಿ ಜ್ಯೋತಿ. ಈ ಮುದುಕಿ ನಿನಗೆ ಏನ ಕೆಲಸ ಹೇಳಿರೋನು ತಿರುಗಿ ನೋಡ್ಬೇಡ. ಆಕಿನ ಮಾತಾಡ್ಸಕ್ಕೂ ಹೋಗ್ಬೇಡ. ಇನ್ನು ಮುಂದೆ ಏನಿದ್ರು ನನ್ನ ಮಾತ ನಿಮ್ಮ ಅಪ್ಪನ ಮಾತಾ ಬಿಟ್ರೆ ಇಲ್ಲಿ ಯಾರ ಮಾತು ಕೇಳಕ್ಕಂಗಿಲ್ಲ. ನಿಮ್ಮಪ್ಪ ದುಡಿತಾನ, ನಾ ಮಾಡ್ತೇನೆ, ನೀ ತಿಂತಿ. ಇಲ್ಲಿ ಯಾವಕ್ಕಿದು ಯಾವಂದು ಏನೂ ಇಲ್ಲ. ಏನ ಕುಂತ್ ತಿನ್ನೋರ್ದು ಏನೂ ಇಲ್ಲ ಇಲ್ಲಿ. ಇಷ್ಟು ದಿನ ನಾನು ಸುಮ್ಮನೆ ಇದ್ನಿ. ಈಗ ಭಾಳ ಮಾಡಕತ್ತಾರ ನೋಡು. ನಾ ಮಾಡಿ ಹಾಕ್ತೇನಿ. ಯಾವ ಕೆಲಸನೂ ನೀ ಮಾಡಂಗಿಲ್ಲ. ಸುಮ್ಮ ಸಾಲಿಂದ ಬರಬೇಕು, ಓದ್ಕೋಬೇಕು. ಮುಂಜಾನೆ ಎದ್ದು ಜಳಕ ಮಾಡಿ ನಿಂದೇನೈತಿ ಬುಕ್ ತಗೊಂಡು ಓದ್ಕೋದು, ತಿನ್ನೋದು, ಮಾಡೋದು, ಸಾಲಿಗೆ ಹೋಗೋದು ಇಷ್ಟ ಮಾಡ್ಬೇಕು. ಅಮ್ಮ ಕರ್ದಾಳ, ಅಲ್ಲಿ ಹೋಗಂದಾಳ, ಇಲ್ಲಿ ಹೋಗಂದಾಳ, ಅಜ್ಜ ಕರ್ದಾನ. ಅಜ್ಜು ಏನಿಲ್ಲ, ಗುಜ್ಜು ಇಲ್ಲ. ಗುಜ್ಜದಾನಲ್ಲ ಅವ, ಭಾಳ ಸುಮಾರು ಅದಾನವ. ಹದ ಇದ್ದಾಗಟ್ಟ ಮಾತಾಡ್ತಾನ. ಈಕಿ ಹದ ಇದ್ದಾಗಷ್ಟ ಮಾತಾಡ್ತಾಳ. ಇವ್ರನ್ನೆಲ್ಲ ಎಲ್ಲಿಡ್ಬೇಕು ಅಲ್ಲಿಟ್ರನ್ನ ಚಂದ ನೋಡು. ಈಗ ಹೇಳಕತ್ತಾನ ದಿವಿ ಜ್ಯೋತಿ, ಏನ ಒಂದ ಮಾತು ಕೇಳಿರಂದ್ರ ನಾನು ನೋಡಂತ ನಿಮ್ಮನ್ನ ಹೇಳ್ತಾನೆ. ನಿಮ್ಗೆ ಚಂದ ನಮ್ಗೆ ನಿಮಗೆ ನಾ ಬೇಕು, ನೀ ಮುದಿಕ್ ಬೇಕು. ಯವ್ವ ಎಂತ ಬಜಾರಿ ಸೊಸಿ ಕೂಡಿದ್ಲೆ ಯವ್ವಾಕಿ. ಮೊದಲು ಬಂದಾಗ ಗುಮ್ಮನ ಗುಸ್ಕಿಗತ್ತ ತಣ್ಣಗ ಇದ್ಲು. ಈಗೆಟ್ಟು ಹಾರಾಡಕತ್ತ ನೋಡು. ಮನೆ ಹಿರಿಯತನ ಗಂಡ ಈಕೆ ಕೈ ಕೊಟ್ಬಿಟ್ಟಾನಲ್ಲ, ಅದಕ್ಕೆ ಮಾಡಕತ್ತಾಳ ಮೇರಿಲಿ. ಅಲ್ಲ, ನನ್ನ ಮಾತು ಕೇಳಿದ್ರೆ ನನ್ನ ಮನೆಯಾಗ ಹೆಂಗಿರ್ತಾರೆ ನೀವು? ಎಲ್ಲೈತಿ ಮನೆ? ಎಲ್ಲೈತಿ? ಯಾರ್ದು ಮನೆ ಇದು? ನಿಂದು ಅಲ್ಲ, ನಿನ್ನ ಗಂಡಂದು ಅಲ್ಲ, ನನ್ನ ಗಂಡಂದು ಅಲ್ಲ. ನಮ್ಮ ಅಜ್ಜಿ ಇದ್ಲಲ್ಲ ಸತ್ಲು, ಆಕಿದು ಆಕಿ ಗಂಡಂದು ಅವ್ರದಿದು, ಅವ್ರು ಮಾಡಿದ್ದು. ನೀವೇನು ಕುಂತು ತಿಂದುದಟ್ಟ, ದುಡ್ದಲ್ಲ, ದುಃಖ ಬಡ್ದಲ್ಲ. ಮಕ್ಕಳು ದುಡಿತಾರ ಮಾಡ್ತಾರ. ಇಷ್ಟು ದಿನ ಅಜ್ಜಿ ದುಡಿದ್ಲ, ಆಕಿ ಇದ್ರಾಗ ತಿನ್ಕೊಂತ ಬಂದ್ರಿ. ಈಗ ನಮ್ಮ ಗಂಡ ದುಡಿಯತಾನ, ಅದನ್ನ ತಿನ್ಕೋಂತ ಉಣ್ಕೋಂತ ಹೊಂಟಿದಾರಿ. ಸಾಯಿವರೆಗೂ ನಮ್ಗೆ ಮೂಲಲ್ಲ ನೀವು. ನಿಮ್ಮ ಸಣ್ಣ ಮಗ ಅಂತೂ ನಿಮ್ಮ ನೋಡ್ಕೊಳಕಾಗ್ತದೆ. ಓಡ್ ಹೋಗ್ಬಿಟ್ಟ ಎಂತಿ ಬಲ್ಲಾಡ್ಕೊಂಡು ಲುಂಗು ಅಂತ. ಈಗ ನಮಗೆ ಇದಿಯಾಗಿ ಇರೋದಲ್ದ ನಮ್ಮ ಮಕ್ಕಳ ಕಡಕತ್ತೀರನ? ಕೋಟಿಗೆ ಎಲ್ಲೈತಿ ನಿನ್ನ ಮನಿ? 3 ಮಕ್ಳ ಹೌದನೋ? 3 ಮಕ್ಳ ಹಡ್ದ ನಾನು ಹೊಚ್ಚಲಿಕ್ಕೆ ಮಡಿ ಬಡ್ದು ಜಾಡಿಸಿ ಸೇರ್ವದ್ದು ಒಳಗೆ ಬಂದೇನಿ. ಹಂಗೆ ಬಂದಿಲ್ಲ. ನಿನ್ನ ಮನಿ ಅಂತ ನಿಂಗೆ ಅಟ್ಟ ಹಕ್ಕೈತ್ಲ ಇಲ್ಲೇ? ನಂದು ಅಟ್ಟ ಹಕ್ಕೈತಿ. ಇಷ್ಟು ದಿನ ಸುಮ್ಮಿದ್ದಂಗೆ ತಾಳಿಕೆ ಅನ್ಕೊಂಡ್ಬಿಟ್ಟ ಆಕಿ ನನಗೆ. ನೋಡತ್ತಿ, ಒಂದು ವಿಷಯ ಹೇಳಕತ್ತಂತ ತಿಳ್ಕೊ. ನನ್ನ ಮಕ್ಕಳ ವಿಷಯಕ್ಕೆ ಬಂದ್ರೆ ನಾ ಮಾತ್ರ ಸುಮ್ಮನೆ ಬಿಡುದಿಲ್ಲ. ನೋಡ್ಲಿ, ಇನ್ನೊಂದು 2 ದಿನ ಸಾಲಿ ಸುಟಿ ಕೊಡ್ತಿರ್ಬೇಕಲ್ಲ. ಮಮ್ಮಿ, ಮುಂದಿನ ವಾರ ಪೇಪರ್ ಅದಾವ. ಪೇಪರ್ ಮುಗಿತಂದ್ರೆ 8 ದಿನ ಸುಟ್ಟಿ ಕೊಡ್ತಾರಂತ. ಇದು 6 ತಿಂಗಳ ಸುಟ್ಟಿ ಅಲ್ಲ, ಅದಕ್ಕೆ. ಆತ 3 ಮಂದಿ ಆರಾಮ್ಸೆ ಬಿಂದಾಸಾಗಿ ಊರಿಗೆ ಹೋಗಿ ಬರೋಣ್ರಿ. ಏನ ಊರಿಗೆ ಹೋಗಿ ಅಲ್ಲೇ ಇದ್ದು ಬರೋಣ್ರಿ. ಮಾಮ ಎಲ್ಲಾರು ಅದಾರಲ್ಲಿ, ಅಲ್ಲಿ ಹೋಗಿರೋನು. ಕಳ್ಸಾರ ಯಾರು ಅದಾರ ಇಲ್ಲಿ? ನಾನು ಇದಾನಲ್ಲ, ನಾ ಕಳ್ಸಿರ ನೀವು ಹೋಗ್ಬೇಕು. ನೀ ಹರ್ಗಾಡ್ತಿರ್ತೀಯಲ್ಲ, ನೀ ಹರ್ಗಾಡುವಾಗ ನನಗೆ ಹೇಳೇ ಹೋಗ್ತೇನೆ. ನಾನೇ ಮನೆಗೆ ಹೋಗ್ಬೇಕು. ದೊಡ್ಡಕ್ಕೆದನ ಅನ್ನೋದು ಅರ್ವ ಐತ್ಲ? ಇಲ್ಲ, ನನ್ನ ಮಕ್ಕಳು ಸಣ್ಣದ ಬಿಡು. ನಾನು ಸೊಸಿ ಅಂದ್ರೆ ನನಗೆ ಹೇಳಿ ಹೋಗ್ಬೇಕಲ್ಲ. ಸೊಸಿ ಹಿಂಗೆ ಹೊಂಟೇನಂತ ಏನೂ ಹಂಗಿಲ್ಲ ಅಂದ್ಮೇಲೆ ಕುಂತ್ಕೊಂಡು ತಿಂದ ಮೈ ಇದಾಗೈತಿ, ಮದ ಏರೈತಿ ಮಾಡತ್ತಿ ಮತ್ತೆ. ಅಯ್ಯೋ ಎಲ್ಲ ಅತ್ತಿಗೆ ಹೆಂಗೆ ಮಾತಾಡತಾಳ ನೋಡಿಕಿ. ಇಲ್ಲಿ ನೋಡಿ, ನಾನು ಫೋಟೋ ಹಾಕಿದ್ದೀನಲ್ಲ, ಈ ಥರ ಸೀರೆಗಳೆಲ್ಲ ನನ್ನ ಕಡಿಸಿ ಅದಾವ. ಎಷ್ಟು ಚಂದದ ಅಂದ್ರೆ ಪಶ್ಮಿನಾ ಸಾರಿ. ನಾನು ಮೆಹಂದಿ ಕಲರ್ ಹಾರಿಸ್ಕೊಂಡಿದ್ದೆ. ತುಂಬ ಕಲೆಕ್ಷನ್ ಸೀರೆಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಸೀರೆಗಳು ಚೆನ್ನಾಗಿದ್ದಾವೆ. ಮತ್ತು ನಾನು ಇಷ್ಟು ದಪ್ಪ ಇದ್ದೀನಿ, ನನಗೆ ಎಷ್ಟು ನೀರಿಗೆ ಬಂದಿದ್ದಾವೆ ನೋಡಿ. ಹಾಗೆ ನಾನು ಈ ಫೋಟೋ ಯಾಕೆ ಹಾಕಿದ್ದೀನಿ ಅಂದರೆ, ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ಮಾಡಬೇಕಂತಂದೆ, ಅದಕ್ಕೆ ಹುಚ್ಚಿನ ಮದುವೆ ಹುಣ್ಣಿಮೆ ಜಾನೆ ಒಂದು ಹಾಕ್ಬಿಟ್ಟೆ. ನಿನ್ನೆ ಶನಿವಾರ ಸಂತೆ ಅಲ್ಲ, ನಾನು ಊರಿಗೆ ಹೋದಾಗ ಸಂತೆ ಮಾಡಿರಲಿಲ್ಲ, ಅದಕ್ಕಾಗಿ. ಹಾಗೆ ಮೊನ್ನೆ ಒಂದು ಹಾಕ್ಬೇಕಂದೆ ನಮ್ಮ ಹೊಲದಲ್ಲಿ ದೇವ್ರಿಗೆ ಮಾಡತ್ತಿದ್ರು, ಕರಿಯಮ್ಮ ದೇವಿಗೆ.
ಹಾಗಾಗಿ ಎಲ್ಲರೂ ಸೇರಿ ಅಲ್ಲಿ ಹೋಗಿದ್ವಿ. ಫೋಟೋ ಹಾಕ್ತೀನಿ ನೋಡಿ, ನಾನು ಸುಳ್ಳು ಅನ್ಸಿದ್ರೆ ನೀವು ಸುಳ್ಳು ಹೇಳ್ತಾರ ಕಾರಣ ಅಂತ ನೀವು ಫೋಟೋ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ಅಲ್ಲಿ ಆರೆಂಜ್ ಕಲರ್ ಸೀರೆ ಉಟ್ಕೊಂಡಿದ್ದೀನಲ್ಲ ಅದು ನಾನೇ. ಆ, ಈ ಥರ ಹೊಲದಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ದೇವರಿಗೆ ಆಮೇಲೆ ಎಲ್ಲರೂ ಊಟ ಮಾಡಿ ಸಾಯಂಕಾಲ ಬಂದ್ವಿ. ಚೆನ್ನಾಗಿರುತ್ತಲ್ಲ ಈ ಥರ ಎಲ್ಲ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಇವತ್ತು ಬಸವ ಜಯಂತಿ ಇದೆ. ಆ, ಇವತ್ತು ಅದಕ್ಕೆ ಬೆಳಗ್ಗೆನೇ ಎದ್ದು ಬೇಗ ಎದ್ದಿದ್ದೆ. ಅದಕ್ಕೆ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರಾಯ್ತು ಅಂತ ಬೆಳಗ್ಗೆನೇ ಹಾಕಿದ್ದೀನಿ. ಸೊ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕು ಸೇರಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನು ಗೊತ್ತಾ, ಎಲ್ಲರೂ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಹಾಗೆ ನಿಮ್ಮ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ. ವಿಡಿಯೋ ಅಂತೂ ಮುಗಿದಿದೆ. ನಾಳೆ ಮತ್ತೆ ಸಿಗ್ತೀನಿ ರೀ. ಬಾಯ್. ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ನಾಳೆ ಸಿಗ್ತೀನಿ. ಹುಚ್ಚನ ಮದುವೆಯಲ್ಲಿ ಉಂಡವನ ಜನ ಟೈಮ್ ಸಿಕ್ಕರೆ ಸಂಜೆ ಮುಂದೆ ಮಾಡಿ ಹಾಕ್ತೀನಿ. ಓಕೆ ಬಾಯ್.